ಆಗಿ ರೆಡಿ ಆಗಿ ಬನ್ನಿ. ನಾನು ನೋಡಿ ಮನೇಲಿ ರೆಡಿ ಆಗ್ಬಿಟ್ಟು ಬನ್ನಿ ಅಂತಂದ್ರೆ ಮನೇಲಿ ಅರ್ಧಂಬರ್ಧ ಸರಿ. ಸೊ ಈಗ ಬೊಕ್ಕೆ ತೊಗೊಂಡು ಮತ್ತೆ ಒಂದು ಮಲ್ಲಿಗೆ ಹೋಗ್ಬೇಕಂತೆ. ಮಲ್ಲಿಗೆ ಹೂ ತೊಗೊಂಡು ಇವಾಗ ಹೋಗ್ಬೇಕು. ಸೊ ಎಲ್ಲ ನಾಷ್ಟ ಕುಂತಿದ್ದೀವಿ ನೋಡಿ. ಪ್ಲೇಸಿಗೆ ಬಂದಿದ್ದೀವಿ, ಬಟ್ ಈ ಪ್ಲೇಸ್ ನೇಮೇ ಗೊತ್ತಿಲ್ವಲ್ಲ ನನಗೆ. ಫೋಟೋ ನೋಡಿದಾಗ ಅಂಕಲ್ ಅಂಕಲ್ ನೋಡು, ಅಯ್ಯೋ ಅವ್ರದ್ದು ನಡೀತಿದೆ. Hello guys, welcome back to my YouTube channel. ಗೈಸ್ ಇವತ್ತು ಚಂದ್ರದು ಮತ್ತು ಸ್ವಾತಿದು ಪ್ರೀ ವೆಡ್ಡಿಂಗ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ಚಂದ್ರು ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿ ಬನ್ನಿ. ನಾನು ಕುಮ್ಮಿ ಮತ್ತು ಪಲ್ಲಿ ಅಲ್ಲೆಲ್ಲರೂ ಅಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನನಗೆ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ನೋಡಿ ಮಲ್ಲಿ ಆಂಟಿ ಓಡ್ತವ್ರೆ. ಸೊ ಗೈಸ್ ಇವಾಗ ಎಲ್ಲರೂ ಹೊರಟಿದ್ದೀವಿ, ಲೇಟ್ ಆಗಿಬಿಟ್ಟಿದೆ. ಸೊ ಆಲ್ರೆಡಿ ಫೋಟೋಗ್ರಾಫರು ಕಾಯ್ತಾ ಇದ್ದಾರೆ. ಸೊ ವೆಯ್ಟಿಂಗ್. ಬನ್ರಿ ಆಯ್ತು, ಟೈಮ್ ಆಯ್ತು. ಮತ್ತೆ ವಾಪಸ್ ಬಂದಿದ್ವಿ. ಎಲ್ಲ ತಗೊಂಡು ನಮ್ಮ ಚಂದ್ರು ಲಾಸ್ಟಲ್ಲಿ ಒಂದು ಏನೋ ಬಿಟ್ಬಿಟ್ಟವನೆ, ಯಾವುದೋ ಅಂತ ಅವನ ಬೈಲೆ ಕೇಳಿಸ್ತೀನಿ. ಇಲ್ಲಿ ಬನ್ನ ಇನ್ನೂ ಬಂದಿಲ್ಲ. ನೋಡು ಏನೋ ಮರ್ತ್ಬಿಟ್ಟು ಬಂದಿದ್ದು ನೀನು. ದೂರ ಆಗುತ್ತೆ ತೋರಿಸ್ತಾನೆ. ಸೊ ಗೈಸ್ ಇವಾಗೆಲ್ಲ ಹೊರಟಿದ್ದೀವಿ. ಬನ್ನಿ ಇವಾಗ ಹೋಗ್ಬೇಕು. ನೋಡಿ ಹೊಳೆ ಯಾವ ಥರ ಕುತ್ಕೊಳ್ಳೋಕೆ ಜಾಗ ಎಲ್ಲ ಒಂದ್ಗಡೆ. ಅದು ಗಂಟ ಗೈಸ್ ನೋಡಿ ಮನೇಲಿ ರೆಡಿ ಆಗ್ಬಿಟ್ಟು ಬನ್ನಿ ಅಂತಂದ್ರೆ ಮನೇಲಿ ಅರ್ಧಂಬರ್ಧ ರೆಡಿಯಾಗಿ ಎಲ್ಲಿ ಅರಮನೆ. ಗೈಸ್ ಅಲ್ಲಿ ನೋಡಿ ಅರಮನೆ. ಯಾಕಂತಂದ್ರೆ ನಾವು ಮೈಸೂರು ಬರೋದೇ ಕಡಿಮೆ, ಅದಕ್ಕೋಸ್ಕರ ಯಾವಾಗ ಗೊತ್ತಾ ನಾವು ಬರೋದು ಲೈಟಿಂಗ್ಸು ಅವಾಗ ಬರ್ತೀವಿ. ದಸರಾ ಟೈಮ್ ನೋಡಿ ರೆಡಿ ಆಯ್ತಾ ಇದ್ದಾಳೆ ಸ್ವಾತಿ. ಇವಾಗ ಬಂದಿದ್ದೀವಿ 6:15 ಆಯ್ತು ಗೈಸ್. ಅವ್ರು 6 ಗಂಟೆಗೆ ಬನ್ನಿ ಅಂತ ಅಂದಿದ್ರು, ನಾವು 6:15 ಆಯ್ತು. ಇವಾಗ ಸನ್ರೈಸ್ ಆಗ್ತಿದೆ ನೋಡಿ. ಸೊ ಫೋಟೋಗ್ರಾಫರ್ ವೆಯ್ಟ್ ಮಾಡ್ತಿದ್ದಾರೆ, ಇವಾಗ ಹೋಗ್ಬೇಕು. ಫಸ್ಟು ನಂದು ಗೈಸ್ ಅಲ್ಲಿ ಶೂಟ್ ಇವಾಗ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಏನಂತಂದ್ರೆ ಇಲ್ಲಿ ಶೂಟ್ ಮಾಡ್ಸಂಗಿಲ್ವಂತೆ ಗೈಸ್, ಅದಕ್ಕೋಸ್ಕರ ಜಾಸ್ತಿ ಜನ ಯಾರನ್ನೂ ಇಳಿಬೇಡಿ ಕಾರಿಂದ ಅಂದವ್ರೆ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅವರೇ ಫೋಟೋಗ್ರಾಫರ್ ಚಂದ್ರೋಣ ಅವರು. ಗೈಸ್ ಅಲ್ಲಿ ನೋಡಿ ಫಸ್ಟ್ ಈಗ ಎಲ್ಲ ಸ್ಟಾರ್ಟ್ ಆಗೈತೆ. ಏನಕ್ಕೆ ರೋಜದ ಗಿಡನ ರೋಜದ ಗಿಡ ಬೆಳೆಸವಲ್ಲ, ನಂಗೆ ಅದಕ್ಕೆ ಮಾಡು ಹೂವು ಹಂಗೆ ಕಾಣೋದು. ಶೋ ಗಿಡ ಅಲ್ಲಿ ಮಾಡಿಸ್ತವ್ರೆ, ನಾವೇನಿಲ್ಲ ಸುಮ್ಮನೆ ಕೂತಿದ್ದೀವಿ. ನೋಡೋಣ ಈಗ ಇಲ್ಲಿ ಸ್ಟಾರ್ಟ್ ಮಾಡೋರು 6:15ಗೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಎಷ್ಟು ಗಂಟೆಗೆ ಮುಗಿಸ್ತಾರೆ ಏನೋ ಗೊತ್ತಿಲ್ಲ. ಸೊ ನೋಡುವ. ಇನ್ನು ಮಿಕ್ತವ್ರು ಇನ್ನಿಬ್ರು ಒಳಗಡೆ ಕಾರ್ ಒಳಗಡೆ ಕೂತವ್ರೆ. ಯಾಕಂದ್ರೆ ಸರಿ ಮಾಡ್ಬಿಡ, ಸರಿ ಇರ್ತಾನೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಬಿಟ್ಟಿದ್ದಾರೆ ಎಲ್ಲರೂ ನೋಡು. ಸತ್ಯ ಅವನೇ ಚಂದ್ರು ಹೆಂಗ್ ಅನಿಸ್ತಿತ್ತು ಫಸ್ಟ್ ಟೈಮ್ ಪ್ರೀ ವೆಡ್ಡಿಂಗ್ ಮಾಡಿಸ್ಕೊತಿರೋದು? ಏನು ಅನಿಸ್ಲಿಲ್ವಾ ನಿಂಗೆ ಸ್ವಾತಿ? ಖುಷಿ ಆಯ್ತಾ? ಸೀಟ್ ಬೆಲ್ಟ್ ಹಾಕೊಂಡಿದ್ವಿ. ಇವಾಗ ಫಸ್ಟ್ ಲೊಕೇಶನ್ ಎಲ್ಲ ಮುಗಿಸ್ಕೊಂಡು ಇವಾಗ ಬೇರೆ ಕಡೆ ಹೋಗ್ತಾ ಇದೀವಿ. ಅಂದ್ರೆ ಇದೇ ಕಾಸ್ಟ್ಯೂಮ್ ಅಲ್ಲಿ ತಾನೇ ಮಾಡೋದು. ಸೊ ಇದೇ ಕಾಸ್ಟ್ಯೂಮಲ್ಲಿ ಬೇರೆ ಕಡೆ ಇವಾಗ ಮಾಡ್ತಾರೆ, ಅಲ್ಲಿ ಹೋಗ್ತಾ ಇದೀವಿ. ಪಿಕ್ಚರ್ಗಳಲ್ಲಿ ನೋಡ್ನೇನೋ ನೀವು. ಈಗ ಇನ್ನೊಂದು ಕಡೆ ಬೇರೆ ಕಡೆ ಬಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದಾರೆ. ಏನಕ್ಕಾದ್ರೂ ಇವಾಗ ನಿಂದು ಹೇಳ್ತಿರ್ತೀವಿ, ಅವಾಗ ನಾನೇ ಮಾಡಿದಿವಲ್ಲ ಅಲ್ವಾ, ಒಂದೇ ಸತಿ ಹೇಳ್ದಾಗ್ಲೇ ಸರಿ. ಅದು ಜ್ಞಾನ ಇರಲ್ಲ, ನಾವ್ ಏನ್ ಮಾತಾಡ್ತೀವಿ ಗೊತ್ತ ಮಾತಾಡ್ಬಿಡ್ತೇವೆ. ಹಿಡ್ಕೊಳಕ್ ನೋಡ್ರ ಎಲ್ಲಾರು ಹಾಕ್ಬಿಡ್ತಾಳಕ್ಕ ವೈವ ಅನ್ಕೊಂಡು ಹೇಳಕ್ಕೆ ಆಗಲ್ಲ.
ಬೇರೆ ಇನ್ನೊಂದು ಕಡೆ ಪ್ಲೇಸಿಗೆ ಬಂದು ಶೂಟ್ ಮಾಡಿ ಸ್ವಲ್ಪ ಅವ್ರು ಇದು ಮಾಡಿದ್ಮೇಲೆ ಇಲ್ಲ ಬೇಗ ಮದುವೆ ಫಿಕ್ಸ್ ಆಗಬೇಕು. ಈ ಥರ ಪ್ರೀ ವೆಡ್ಡಿಂಗ್ ಎಲ್ಲ ಮಾಡಿಸ್ಬೋದು. ಇಲ್ಲ ಅಂತ ಅಂದರೆ ನಮ್ಮ ಥರ ನಿಂತ್ಕೋಬೇಕಾಯ್ತು. ಸರಿ ಹಿಂಗೆ ಚೆನ್ನಾಗಿ ಮಾಡ್ತಾನೆ ಇಲ್ಲಿ. ಪ್ರೀ ವೆಡ್ಡಿಂಗ್ಗೆ ಹೋಗೋಣ ಅಂತ ಹೆವಿ ಜೋಶಲ್ಲಿದ್ವಿ. ಸೊ ಈಗ ಬಂದ್ಮೇಲೆ ಅನಿಸ್ತೈತೆ ಎಲ್ಲ ಆಲ್ಮೋಸ್ಟ್ ಅವ್ರ ಪಾಡಿಗೆ ಅವ್ರು ಪ್ರೀ ವೆಡ್ಡಿಂಗ್ ಮಾಡಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ಇನ್ನು ಟೀನು ಕುಡ್ದಿಲ್ಲ ಗೈ, ಸುಮ್ಮನೆ ನಿಂತಿದ್ದೀವಿ. ಮಿಕ್ಕವರೆಲ್ಲ ಕಾರಲ್ಲಿ ಕೂತವ್ರೆ. ಎಲ್ಲರೂ ಅಲ್ಲಿ ನಾರ್ಮಲ್ ಆಗಿ ಅವರು ಪ್ರೀ ವೆಡ್ಡಿಂಗ್ ಮಾಡಿಸ್ಕೊತಾ ಇದ್ದಾರೆ. ನಾವು ಸುಮ್ಮನೆ ಇಲ್ಲಿ ಅಲ್ಲಿ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಇವಾಗ ಇದು ಸೆಕೆಂಡ್ ಸ್ಪಾಟು. ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಆ್ಯಂಡ್ ನೆಕ್ಸ್ಟ್ ಕಾಸ್ಟ್ಯೂಮ್ ಯಾವುದು ಅಂತ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಸ್ಟೇಟ್ಯೂನ್ ಗೈಸ್. ಇಲ್ಲಿ ಬುಲೆಟ್ ಓಡಿಸ್ಬೇಕು ಅಂತ ಅಂತವ್ರು ಇವಾಗ. ಚಂದ್ರಿಗೆ ನಂಗೆ ಓಡ್ಸಕ್ಕೆ ಬರಲ್ಲ, ಬೇಡ ಅಂತವ್ನು. ಓಡ್ಸ ಆಯ್ತದ ಏನಿಲ್ಲ, ಓಡಿಸಿಲ್ಲ ಅವರು. ಏನಿಲ್ಲ, ಒಂದು ಗೇರ್ ಹಾಕ್ಬಿಟ್ಟು ಓಡಿಸೋ. ನಮ್ಮ ಕುಮ್ಮಿ ಚಂದ್ರು ಕಲಿಸ್ತಾ ಇದ್ದಾನೆ. ಇವಳು ಗಾಬರಿ ತಮ್ಮ ಎಲ್ಲಾದ್ರೂ ಹಂಗೆ ಮುಂದಕ್ಕೆ ಸ್ವಾತಿ ಬಿಟ್ಬಿಟ್ಟು ಓಡ್ಬಿಡ್ತಾನೆ ಅಂತ. ನಮಗ್ ಗೊತ್ತಿರ್ಲಿಲ್ವಲ್ಲ. ಹಾ ಇಲ್ಲ ಅಂದಿರ್ ನೆನ್ನೆನೆ ಕಲಿಸ್ಕೊಡ್ತಿದ್ದ. ಅದಕ್ಕೆ ಹೇಳೋದು ಗಾಡಿ ಕಲಿಬೇಕು ಅನ್ನೋದು. ಅದಕ್ಕೆ ಹೇಳೋದು ಇಂಥ ಟೈಮ್ ಹೆಂಗಂದ ಗೈಸ್. ನೋಡಿ ಶೂಟಿಗೆ ಬೊಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಬೊಕ್ಕೆ ತಗೊಳಕ್ ಬಂದಿದ್ದೀವಿ. ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಈಗ ಬೊಕ್ಕೆ ತೊಗೊಂಡು ಮತ್ತೆ ಒಂದು ಮಲ್ಲಿಗೆ ಹೋಗ್ಬೇಕಂತೆ. ಮಲ್ಲಿಗೆ ಹೂ ತೊಗೊಂಡು ಇವಾಗ ಹೋಗ್ಬೇಕು. ಬುಲೆಟ್ ಅವನು ಬರಲಿಲ್ವಲ್ಲ, ಸೊ ಬುಲೆಟ್ ಕ್ಯಾನ್ಸಲು. ಈಗ ಬುಲೆಟ್ ಏನೂ ಇಲ್ಲ. ಜಸ್ಟ್ ಬೊಕ್ಕೆ ಬೇಕು. ಬನ್ನಿ ಹೋಗುವ ಇವಾಗ. ಮದುವೆ ಆಗದೆ ಇರೋರು ಹಿಂಗೆ ನಿಂತ್ಕೊಂಡು ನೋಡೋದು. ಅದೇ ಈಗ ನಾನು ನೀನು ಸುಮ್ಮನೆ ಹಿಂಗೆ ಫೋಟೋ ನೋಡ್ತಾ ಹಿಂಗೆ ನಿಂತ್ಕೊಳ್ಳೋದು, ಅವರು ಫೋಟೋ ತೆಗೆಸ್ಕೊಳ್ಳೋದು. ಇನ್ನೂ ಇಲ್ಲಿ ಆಯ್ತಾನೇ ಇದೆ. ಗೈಸ್ ಅಲ್ಲೊಂದು ಜೋಡಿ ಓಡ್ತಾ ಇದ್ದಾರೆ ನೋಡಿ. ಗೈಸ್ ಫೈನಲಿ ನಮ್ಮ ಚಂದ್ರ ಗಾಡಿ ಓಡಿಸೋದು ಕಲ್ತ್ಬಿಟ್ಟ ಗಾಯ್. ನಿಧಾನ ನಿಧಾನ ನಿಧಾನ. ಕಲ್ತ್ಬಿಟ್ಟ ಗಾಯ್ಸ್, ಕಲ್ತ್ಬಿಟ್ಟ. ಖುಷಿ ಆಗೈತೆ ಅವ್ರ ಕಲ್ತ್ಬಿಟ್ಟ. ಫೈನಲಿ ಚಂದ್ರ ಗಾಡಿ ಓಡಿಸೋದು ಕಲ್ತ್ಬಿಟ್ಟ ಗಾಯ್ಸ್. ಇವಳಿಗೆ ನಾಷ್ಟ ಮಾಡಿದ್ರೆ ತಲೆ ಕೆಟ್ಟೋಗ್ಬಿಟ್ಟು ವಿಡಿಯೋ ಮಾಡೋದಂದ್ರೆ ಸ್ಟುಡಿಯೋ ಮಾಡೋದು ಅಂತ ಇಲ್ಲಿ. ಏನಂತ ಬೊಕ್ಕೇನಕ್ಕೆ ಕೆಂಚಿನಂದ ಏನಂದ ಇದು ಇದು ಜುಬ್ಬಾಗೆ ಏನ ಇಲ್ಲ ಹೇಳ್ಬಿಟ್ಟು ನಗು. ಇಲ್ಲ ನಗ್ಬಿಟ್ಟು ಹೇಳು. ಇಲ್ಲ ಹೇಳ್ತಾನಿಲ್ಲ ಇಲ್ಲ ನಗ್ತಾನೆ. ಇದು ಯಾವ್ದು ಜುಬ್ರ ಅವಳು ಶಾಕಲ್ಲಿ ಮಾವ ಇದ್ಯಾವುದು ಜುಬ್ರ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾಷ್ಟ ಮಾಡಿ ಆದ್ಮೇಲೆ ಬೇರೆ ಲೊಕೇಶನ್ಗೆ ಹೋಗ್ಬೇಕು. ಸೊ ಸದ್ಯಕ್ಕೆ ಇವಾಗ ನಾಷ್ಟ ಮಾಡಕ್ ಹೋಗ್ತಾ ಇದೀವಿ.
ಬಂದ್ರು ಬುದ್ಧಿ ಬಿಡೋದು ಎಲ್ಸ್ಕೊಳ್ಳೆ ನಾಯಿ ಸೊ ಗೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾಷ್ಟಕ್ಕೆ ಬಂದಿದ್ದೀವಿ. ಸೊ ನಾಷ್ಟ ಮಾಡಿಕೊಂಡು ಬೇರೆ ಲೊಕೇಶನ್ಗೆ ಹೋಗಬೇಕು. ಸೊ ಇವಾಗ ಇಲ್ಲಿ ಮೈಸೂರಿಂದ ಆಚೆ ಏನಿಲ್ಲ ತಾನೆ, ಮೈಸೂರಲ್ಲೇ ಇದ್ದೀವಿ. ಸೊ ಎಲ್ಲ ನಾಷ್ಟ ಕುಂತಿದ್ದೀವಿ ನೋಡಿ. ಸೊ ನಾಷ್ಟ ಮಾಡ್ಕೊಂಡಾದ್ಮೇಲೆ ಆಮೇಲೆ ಸಿಗ್ತೀನಿ. ಸಾಂಬಾರು ಹಾಕೊಂಡ್ರೆ ಸಾಂಬು ಅಂತ ಅಲ್ಲಿ ಹಾಕಿಲ್ವಕ್ಕ ಕೇಸರಿ ಬಾತು, ಉಪ್ಪಿಟ್ಟು, ಪಲಾವು, ಇಡ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾರೆ. ಗೈಸ್ ಕಾಂಬೋ ಅಂತ ಕೊಟ್ಟಿದ್ದಾರೆ. ಎಲ್ಲ ಇದೆ ನೋಡಿ, ಟೇಸ್ಟ್ ಮಾಡು ಮಾಡು. ಸೊ ಗೈಸ್ ಇವಾಗೆಲ್ಲ ನಾಷ್ಟ ಮಾಡಿಕೊಂಡು ಬಿಟ್ಟಿದ್ದೀನಿ. ಸೊ ಗೈಸ್ ಇದು ಯಾವುದೋ ಬೇರೆ ಪ್ಲೇಸಿಗೆ ಬಂದಿದ್ದೀವಿ. ಬಟ್ ಈ ಪ್ಲೇಸ್ ನೇಮೇ ಗೊತ್ತಿಲ್ವಲ್ಲ ನನಗೆ. ಕಡ್ಕೊಳನ. ಸೊ ಕಡ್ಕೊಳ ಅಂತ ಈ ಪ್ಲೇಸಿಗೆ ಬಂದಿದ್ದೀವಿ ಇವಾಗ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಕಡ್ಕೊಳ ಕೆರೆ ಅಂತ ಅಂತೆ. ಸೊ ಬನ್ನಿ ಹೇಗಾಗುತ್ತೆ ಇದು ಶೂಟು ನೋಡೋಣ. ಗೈಸ್ ಇದು ಸೆಕೆಂಡ್ ಸ್ಪಾಟು. ಶೂಟ್ ಮಾಡ್ತಾ ಇದ್ದಾರೆ ಚಂದ್ರು ಅಣ್ಣ ಫುಲ್ ಟೀಮು. ಯಪ್ಪ ಏನು ಬಿಸಿಲಿದೆ ಗೈಸ್. ಮಿಕ್ದವರೆಲ್ಲ ಅಲ್ಲಿ ಕೂತಿದ್ದಾರೆ. ಇಲ್ಲಿ ಕೆರೆ ಇದೆ, ಬಟ್ ಏನಂತಂದರೆ ನೀರಿಲ್ಲ. ಇಲ್ಲಿ ನೋಡಿ ಜಾಸ್ತಿ ನೀರಿಲ್ಲ. ಈ ಬಿಸಿಲಲ್ಲಿ ಯಪ್ಪ, ಈ ಬಿಸಿಲಲ್ಲಿ ವ್ಲಾಗ್ ಮಾಡ್ಕೊಂಡು ಯಪ್ಪ ಆಗಲ್ಲ. ಅದರಲ್ಲಂತೂ ಅದು ಹೆಂಗೆ ಶೂಟ್ ಮಾಡ್ತಿದ್ದಾರೋ ಅಲ್ಲಿ ಹೆಂಗೋ ಏನೋ ಸಖತ್ ಬಿಸಿಲಿದೆ, ಆಗಲ್ಲ ಗೈಸ್. ಸೊ ಇಲ್ಲಿ ನೋಡಿ ಆರ್ಟ್ಸ್ ಇದೆ, ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡಿ ಗೈಸ್ ಇದು. ಸೊ ಚೆನ್ನಾಗಿದೆ, ಬಟ್ ಬಿಸಿಲು ಜಾಸ್ತಿ. ಬರ್ತಿದ್ದಾರ ಗೈಸ್? ಈಗ ಅಲ್ಲಿ ಎಲ್ಲ ಶೂಟ್ ನಡೀತಿದೆ. ಅಯ್ಯೋ ಅಕ್ಕ ಬಿಸಿಲಲ್ಲಿ ನಾನು ವಿಡಿಯೋ ತಗೊಳ್ಳಿ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ ಅದನ್ನ ರೆಕಾರ್ಡ್ ಮಾಡ್ತೇನೆ ತಕ್ಕ ಇದು ಬಸ್ ಸ್ಟ್ಯಾಂಡ್ ಹಿಂಗಂತಿದೆ. ಅಕ್ಕ ಇದು ಯಾವ ಕೆರೆ? ನಂಗೆ ಸತ್ಯ ಅಂದಿದ್ದೆ ಕಾಮಿಡಿ ಆಗಿತ್ತು. ಚಂದ್ರಣ್ಣ ಅವ್ರ ಜೊತೆ ಇನ್ನೊಬ್ಬ ಅಣ್ಣ ಬಂದವ್ರೆ. ಅವ ಅಣ್ಣ ಏನಾಗಬೇಕು ಸತ್ಯ? ಅದೇ ಕಲರ್ದು ಅಂತ ಹಾಕಿರಲ್ಲ. ಅಪ್ಪ ಮಗಳು ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಂಡವ್ರೆ ಅಂತ ಅನ್ಕೊಂಡ್ವಿ ನಾವು. ಎಲ್ಲ ಮಗಳ ಮದ್ವೆ ಅಲ್ವಾ, ಅದೇನ ಅಪ್ಪ ಹೊಡಿಸ್ಕೊಂಡ ಹಾಕಂದಿದ್ದ ನೋಡಿ. ಅಲ್ಲಿ ಹೋಗಿ ವಿಡಿಯೋ ನೋಡ್ತಾವ್ನಿ. ಅವನೇ ಗಂಡು ಅಲ್ಲಿ ನೋಡ್ಬೋದು ಅಲ್ಲಿ ಗೊತ್ತಾ ಅಂದಿ. ಶಿವ ಇದೇನೋ ನಮ್ಮ ನಿಜ ಯಾವಂಗಿಂತ ಕ್ಯಾನ್ಸರ್ ಏನು ಶಿಸ್ತಾಗ ಇವ್ ಮಾಡ್ದ ಹೇಳ್ತಿ ಅದ್ ಹೋದ್ನು. ಹಲೋ ದಿವ್ಯಾ, ಪ್ಲೇಸ್ ನೇರ ನೋಡ್ಕೊಂತಿದ್ದೀನಿ ಕಣೆ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಾವು ಫೋಟೋ ಶೂಟ್ ಮಾಡ್ಸಕ್ಕ ಅಯ್ಯಪ್ಪ, ನಾವು ಅವ್ರು ನೋಡಿದ್ರೆ ಫೋಟೋ ಶೂಟ್ ಮಾಡ್ಸೋರು ನಾವಿಲ್ಲೆಲ್ಲ ನೀ ಪಾಪ ಬಿಸಿಲಲ್ಲಿ ನೋಡಿ ಸ್ವಾತಿನ ಕುಮ್ಮಿಗೆ ಹೆಂಗೆ ಗೊತ್ತಾ, ಈಗ ಕುಮ್ಮಿಗೆ ಹೆಂಗ್ ನೋಡ್ತಿರ್ತ ಗೊತ್ತಾ, ನಮ್ ಫ್ಯಾಮಿಲಿಲಿ ಹೊಗಳವ್ರು ಇವರೇ, ಇವರೇ ಹೊಗಳ್ತಾರ ಒಂದೊಂದ್ಸತಿ, ಆಮೇಲೆ ಇವರೇ ಒಂದೊಂದ್ಸತಿ. ಅಲ್ಲ ಗುಂಪಲ್ಲಿ ಸೇರ್ಕೊಂಡಾಗ ಎಲ್ಲಾರ್ನು ಉಗ್ಲಾಕ್ಬಿಡ್ತಾರೆ. ಒಬ್ಬೊಬ್ರು ಇದಾಗ ಜಾಸ್ತಿ ಹೊಗಳ್ತಾರೆ. ಅಯ್ಯೋ ಕರ್ಮ. ಬರ್ಕೊಡ್ ದೇವಸ್ಥಾನ ಹೊರ್ಕೊಡು
ಏನ್ ಮಾಡ್ತಿದ್ಯಪ್ಪ? ಆಯ್ತಪ್ಪ ಊಟ ಇವರೇ ಗೈಸ್ ಫೋಟೋಗ್ರಾಫರು. ಗೊತ್ತೇ ಇಲ್ವಲ್ಲ ನಮ್ಮ ಫ್ಯಾಮಿಲಿಗೆಲ್ಲ ಇವರೇ ಫೋಟೋ ತೆಗ್ದಿರೋದು. ನೋಡಿದ್ರೆ ಯಾರು ಒಂದ್ ಆಲ್ಬಮ್ ಇಸ್ಕೊಂಡಿಲ್ಲ. ಯಾರಾದ್ರೂ ಅಣ್ಣಂಗ್ ಸಖತ್ ಬೇಜಾರಾಗೋಗೈತೆ. ಆಯ್ತು ಅದು ಗಂಟೆ ನಗ್ದೇ ಇರ್ಲಿಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ರಕ್ಷಿತಾ ಯಾಕವ ಮಾತಾಡ್ತಿಲ್ಲ? ಮಾತಾಡಿಸ್ತೀನ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇರ್ಲಿ ಮಾತಾಡು. ಅವ್ ಗಣ್ಣವ್ರವ ಇವ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗೋದನ್ನ ನೋಡು. ಬಿಡಿ ಅಣ್ಣ, ಇವ್ರಿಗೆ ಇದ್ ಮಾಡಕ್ ಆಗಲ್ಲ, ಹೇಳಕ್ಕಾಗಲ್ಲ. ಅಷ್ಟೇ. ಧಾರಾವಾಹಿ ಆಮೇಲೆ ಫೋಟೋ ನೋಡಿದಾಗ ಹಂಗೇನದು. ಲಾಸ್ಟ್ ವಿಡಿಯೋ ಮಾಡಿಸ್ತಾರೆ ಗೈಸ್ ವಾಕಿಂಗ್ದು. ಎಲ್ಲ ವೆಯ್ಟ್ ಮಾಡ್ತಾ ಇದೀವಿ. ಇದು ಮುಗಿದ್ರೆ ನೆಕ್ಸ್ಟ್ ಹೋಗ್ಬೇಕು. ಗೈಸ್ ಇಲ್ಲಿ ನೋಡಿ, ಆಲ್ರೆಡಿ ಈ ಪ್ಲೇಸಲ್ಲಿ 3 ಜನ ಪ್ರೀ ವೆಡ್ಡಿಂಗ್ ಬಂದಿದ್ದಾರೆ. ಅಲ್ಲೊಂದು ನಿಂತಿದ್ದಾರಲ್ಲ ಅವರು, ಇವರು, ಮತ್ತೆ ಆ ಕಡೆ ಇನ್ನೊಂದು ಜೋಡಿ. ಇಲ್ಲಿ ಅವರು ಆ ಕಡೆ ಬರ್ತಿದ್ದಾರೆ. ಹಿಂದಕ್ಕೆ ಹೋಗು, ಕೊಡಿ ಹಿಡಿತಿದ್ದಾರೆ. ಬೇಡ, ನಂಗೆ ಹೊಡೆದ್ಬಿಟ್ಟೆ. 3 ಜೋಡಿ ಬಂದಿದೆ ಗೈಸ್ ಇವಾಗ ಪ್ರೀ ವೆಡ್ಡಿಂಗ್. ನಮ್ಮ ಲಡ್ಡು ನೋಡಿ ಕ್ರಿಕೆಟ್ ಆಡ್ತಾ ಇದ್ದಾನೆ. ಇಲ್ಲಿ ಹಿಂದೆ ಹೋಗು, ಹಿಂದೆ ಇಲ್ಲಿ ಇತ್ತವ ಬಿದ್ರೆ ಹಾಕೊಂಡ್ಬಿಡಿ. ಕ್ಯಾಚ್. ಇವಾಗ ಎಲ್ಲ ಮುಗಿಸ್ಕೊಂಡು ಹೊರಡ್ಬೇಕು. ಅಯ್ಯಯ್ಯೋ, ಒಬ್ಬೊಬ್ರು ಒಂದೊಂಥರ ಕಾಸ್ಟ್ಯೂಮ್ ಹಾಕೋರೆ. ಬಟ್ ಚೆನ್ನಾಯ್ತು, ಅವ್ರ ಕಾಸ್ಟ್ಯೂಮ್ ಚೆನ್ನಾಗಿದೆ ಗೈಸ್. 1 hour later. ಸೊ ಗೈಸ್ ಇವಾಗ ಒಂದು 2:30 ಆಗಿದೆ. ಸೊ ಮತ್ತೆ ಇವಾಗ ಬೇರೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ಬಂದು ಟ್ರೆಡಿಷ್ನಲ್ ಶೂಟ್ ನಡೀತಾ ಇರೋದು. ವೆಸ್ಟ್ರನ್ನು ಕೂಡ ಆಯಿತು. ಆ್ಯಂಡ್ ಇವಾಗ ಟ್ರೆಡಿಷನಲ್ ಶೂಟ್ ಆಗ್ತಾ ಇರೋದು. ಇವಾಗೆಲ್ಲ ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ಅವರಂದ್ರು ಬಿಸಿಲಿರೋದ್ರಿಂದ 3 ಗಂಟೆ ಮೇಲೆ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಈ ನಮ್ಮ ರಿಲೇಷನ್ ಅವ್ರ ಮನೆಗೆ ಬಂದಿದ್ವಿ. ಸೊ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇವಾಗ ಊಟ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಿದ್ದಾಳೆ ಸ್ವಾತಿ. ಸೊ ರೆಡಿ ಆದಮೇಲೆ ಹೋಗಬೇಕು. ಅದು ಯಾವ ದೇವಸ್ಥಾನ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಇವಾಗೆಲ್ಲ ರೆಡಿ ಆಗ್ತಿದ್ದಾರೆ. ನೋಡಿ, ನಮ್ಮ ಚಂದ್ರು ಸ್ವಾತಿ ಇಬ್ಬರು ನಿಂತಿದ್ದಾರೆ. ಅಯ್ಯೋ, ಆದರೂ 10 ರೂಪಾಯಿ ಹೋಗ್ಬೇಕಾಗಿತ್ತು ನಾವು. ಎಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿ ನೋಡಿ, ಡ್ರೆಸ್ ಚೇಂಜ್ ಮಾಡಿ ಈಗ ಮತ್ತೆ ಇನ್ನೊಂದು ಕಾಸ್ಟ್ಯೂಮಲ್ಲಿ ಈಗ ಶೂಟ್ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಎಷ್ಟು ಜನ ಇದ್ದಾರೆ ಗೊತ್ತಾ ಗೈಸ್? ಇಲ್ಲಿ 28 ಜೋಡಿಗಳು ಇನ್ಕ್ಲೂಡು ನಮ್ಮನ್ನ ಸೇರಿಸಿ. ಸೊ ಇದು ವರ್ಕೌಡು ಅಂತ ಇದು. ಬಟ್ ಸಕ್ಕತ್ತಾಗಿದೆ ಗೈಸ್ ದೇವಸ್ಥಾನ ಎಲ್ಲ. ದೇವಸ್ಥಾನ ಬಾಗ್ಲೇ ತೆಗ್ದಿಲ್ಲ ಶಿಲ್ಪ ವರ್ಷದ ಒಳಗಡೆ ಇದ್ರದಾ? ವಿಷ್ಣು ದೇವ್ರ ಏನಾಗದ? ವಿಷ್ಣು ಕೃಷ್ಣನ ಅಲ್ಲ, ಅದು ಯಾವುದು ಹೇಳಿದ್ರು ವರ. ಬಟ್ ಕಾಸ್ಟ್ಯೂಮ್ ಅದ್ರ ಸಕ್ಕತ್ತಾಗಿ ಕಾಣಿಸ್ತೈತಿ ಇಬ್ರಿಗೂ. ಚೆನ್ನಾಗಿ ಕಾಣಿಸ್ತಾವೆ. ಹೊಟ್ಟೆ ಸಿಗುತ್ತಾ? ಹೊಟ್ಟೆ ನೋವಾ? ನಿಧಾನಕ್ಕ ಸುಮ್ಮನೆ ನಡ್ಕೊಂಡು ಹಾಚ್ಕೊಂಡೋಗಿರತಿ.
ಏನ್ ಬೇಕಮ್ಮ? ಗಳಕ್ಕೂ ಹೆಂಗ್ ಮಾಡಿ ಕೊಡ್ಕೊಂಡು ಎಲ್ಲರಿಗೂ ಯಾರ ಎಷ್ಟು ಬಿಸಿಲಿದೆ ಅಂದರೆ ಯಪ್ಪ ಏನು ಫುಲ್ ಹುಡುಗಿ ಫುಲ್ ಫೋಟೋಶೂಟ್. ನಾವಂತೂ ಇಲ್ಲೇ ಇದ್ದೀವಿ, ಫುಲ್ ಹೆವಿ ಬಿಸಿಲು. ಒಂದು ಶಾರ್ಟ್ ತೊಗೊಳ್ತಾ ಇದ್ದೀನಿ ನೋಡಿ, ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಗೈಸ್. ಬುಟ್ಟಿ ಅಂತ ಇಸ್ಕಪ್ಪ. ಆಗಲಕ್ಕ ಅಂತ ಅಯ್ಯೋ ಗಂಡು ಹಸು ಸುಡಾಗಿಲ್ವೇ? ಏನೇನು ಪ್ರಾಬ್ಲಮ್ಮು? ಅಲ್ಲ ದೇವಸ್ಥಾನದಲ್ಲಿ ಹೋಗ್ಬಿಟ್ಟಿತ್ತು ಈ ಸೂಟ. ಏನೋ ನಂಗೆ ಕಡಿತಾ ಕಣ್ಣು ಅವಳದಿಂದ ನಿಂಗೆ ಟ್ರಾನ್ಸ್ಫರ್ ಆಗೋಯ್ತಾ ನೋಡಿ. ಇಲ್ಲ ವೇಟ್ ಮಾಡ್ತಾ ಇದ್ದೀವಿ. ಇದೇನಂದರೆ ಲಾಸ್ಟು ಇವಾಗ ಇನ್ನೊಂದು 5 ನಿಮಿಷದಲ್ಲಿ ಬರ್ತಾರೆ ಹೊರಡಿ. ವರ್ಣ ಲೇಕ್ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕು. ಸೊ ಎಷ್ಟು ಗಂಟೆ ಬರ್ತಾರೆ ನೋಡೋಣ. ಏನಕ್ಕ ಇಲ್ವಲ್ಲ ಲಡ್ಡು ಚೂರು ಕೊಡವ? ಲಡ್ಡು ಯಾರು ಕೊಡ್ಸಿದ್ದು ಐಸ್ ಕ್ರೀಮು? ಯಾರು ಐಸ್ ಕೊಟ್ಟಿದ್ದು? ಸರಿ ಯಾರು ತಗೊಂಡಿದ್ದು? ಯಾವ ಮಾಮ ಕೊಡ್ಸಿದ್ದು? ಸತ್ಯ ಮಾಮ ಹೇಳು. ಯಾವ ಮಾವ? ಯಾರು ಕೊಡ್ಸಿದ್ದು? ಗೈಸ್ ಇಲ್ಲಿ ನೋಡಿ, ವರುಣ ಲೇಕಲ್ಲಿದ್ದೀವಿ. ಎಷ್ಟು ಜನ ಇದ್ದಾರೆ ಇವತ್ತು, ವೀಕೆಂಡ್ ಅಂತ ಹೇಳಿ. ಕಾರ್ಗಳು ನೋಡಿ ಎಷ್ಟಿದ್ದಾವೆ ಯಪ್ಪ. ಆಲ್ಮೋಸ್ಟ್ ಎಲ್ರೂ ವೈಟ್ ಆ್ಯಂಡ್ ವೈಟೇ ಹಾಕಿದಿರೋದು ಅನ್ಸುತ್ತಲ್ಲ. ಅಲ್ಲಿ ಓಡ್ತಾ ಆಲ್ಮೋಸ್ಟ್ ಎಲ್ಲರೂ ವೈಟ್ ಆ್ಯಂಡ್ ವೈಟೇ ಹಾಕಿದ್ದಾರೆ. ಸೊ ಇವಾಗ ಬೇರೆದಕ್ಕೆ ಈಗ ಬೇರೆ ಕಡೆ ಅಂದರೆ ಎಲ್ಲಿ ಕ್ರೌಡ್ ಸ್ವಲ್ಪ ಕಡಿಮೆ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಇಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಚೆನ್ನಾಗಿತ್ತು ಒಂಥರ. ಸೊ ಬನ್ನಿ ಹೋಗೋಣ, ಶೂಟ್ ಮಾಡೋದೆಲ್ಲ ತೋರಿಸ್ತೀನಿ. ಶಿಲ್ಪ ನೀನು ಹೋಗಿ ಫೋಟೋ ಗಿಡ ತೆಗಿಸ್ಕೋಬೇಕು ಅವ್ರ ಮುಗಿನ ಕರ್ತೀವಿ. ಗೈಸ್ ನಮ್ಮ ಲಡ್ಡುದನ್ನು ಫೋಟೋ ಶೂಟ್ ಮಾಡಿಸ್ತಿದ್ದೀವಿ. ಲಡ್ಡು ಸ್ಮೈಲ್, ಲಡ್ಡು ಸ್ಮೈಲ್, ಅಲ್ಲಿ ಅವ್ರದ್ದು ನಡೀತಿದೆ. ಓ ಚಂದ್ರು ಅವರು ಹಿಂಗೆ ಮಾಡ್ತವ್ರೆ. ಲಡ್ಡು ಲಡ್ಡು ಸ್ಮೈಲ್ ಸ್ಮೈಲ್. ಲಡ್ಡು ಇಲ್ಲಿ ಇಲ್ಲಿ ಬಾರಿ ನೀನು. ಲಡ್ಡು ಬಾ 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 ಬಾ. ಐಸು ಐಸು ಲಡ್ಡು ಈ ಕಡೆ ಬಾ. ಐಸು ಐಸು ಲಡ್ಡು ಬಿಸಿಲಲ್ಲಂತೆ ನೆನೆಸು. ವಾ ಲಡ್ಡು ಸ್ಮೈಲ್ ಸ್ಮೈಲ್. ಬೊಕ್ಕೆ ಹಿಡ್ಕೊಂಬಂಗ್ನೆ ಹಿಡ್ಕೋ. ಅಲ್ಲೋಡಲ್ಲಿ ಅಂಕಲ್ ನೋಡು, ಅಲ್ಲಿ ಅಂಕಲ್ ಅಂಕಲ್ ನೋಡು. ಅಯ್ಯೋ ಅವ್ರಿಗೆ ತಂದು ನಿನ್ನ ತಮ್ಮನ ಪ್ರೀ ವೆಡ್ಡಿಂಗ್ ಶೂಟಿಗೆ ಬಂದಿದೆಯಲ್ಲ, ಏನು ಅನ್ನಿಸ್ತೈತೆ? ಕೊನೆ ಲಾಸ್ಟ್ ಇದು, ಇವಾಗ ಮನೆಗೆ ಹೋಗೋದು. ಹೆಂಗ ಅನ್ನಿಸ್ತು ಪ್ರೀ ವೆಡ್ಡಿಂಗ್ ಶೂಟ್? ತುಂಬಾ ಚೆನ್ನಾಗಿತ್ತು. ಹಾಂ ಚೆನ್ನಾಗಿ ಮಾಡಿದ್ರು. ನೋಡ ಫೋಟೋದಲ್ಲಿ ಹೆಂಗ ಆಗ್ತಾನ ಒಳ್ಳೆ. ನಿಂಗೆ ಖುಷಿ ಆಯ್ತಾ? ಖುಷಿ ಆಯ್ತು. ನಿಂಗೆ ಅಕ್ಕ, ನಿಂಗೆ ನಿನ್ನ ತಮ್ಮನ ಪ್ರೀ ವೆಡ್ಡಿಂಗ್ ಬಂದು ಹೆಂಗ ಅನ್ನಿಸ್ತು? ಖುಷಿ ಆಯ್ತಾ? ಏನು ಖುಷಿ ಆಯ್ತಾ? ಹಾಂ. ನಿಂಗೆ ಲಡ್ಡು? ನಿಂಗೆ ನಿಂಗೆ ಸತ್ಯ ಸತ್ಯ ಕುಮ್ಮಿ ನಿಂಗೆ ತುಂಬಾ ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತು. ರಕ್ಷಿತಾ ನಿಂಗೆ ಚೆನ್ನಾಗಿತ್ತಾ? ಖುಷಿ ಆಯ್ತಾ? ನನಗೂ ಖುಷಿ ಆಯ್ತು ಗೈಸ್ ಅಷ್ಟೇ. ಶಿಲ್ಪ ನಿಂಗೆ? ಕಣ್ಣು ನೋವು, ಅದೊಂದೇ ನೋವು. ನೋಡ್ತಿಲ್ಲವ ನನ್ ಕಣ್ಣು ಅನ್ಕ ಕೂತವಳ. ಆಳದವೆಲ್ಲ ಈಗ್ಲೇ ಎದ್ದವ ನೋಡು. ಒಬ್ಳಿಗೆಲ್ಲ ಮಡ್ವಿ, ಒಬ್ಳು ಗಾಯ, ಒಬ್ಳು ಕಣ್ಣು ಅನ್ಕೊಂಡ್ ನಾವ್ ಏನೇನೋ ಆಸೆ ಇಟ್ಕೊಂಡಿದ್ವಿ, ಅದೇನೇನೋ ಆಯ್ತು. Emotional damn it. ಅಲ್ಲಿ ಇನ್ನೂ ಮಾಡ್ತಾ ಇದ್ದಾರೆ ಗೈಸ್. ಅದು ಸನ್ಸೆಟ್ ನೋಡಿ ಏನು ಸಕ್ಕದಾಗ ಆಗ್ತದೆ. ನೋಡಿ ಸನ್ಸೆಟ್ ಹೆಂಗೆ ಆಗ್ತಿದೆ.
ಅಲ್ಲಿ ಚಾಮುಂಡಿ ಬೆಟ್ಟದ ಜೂಮ್ ನೋಡಿ ಎಷ್ಟು ಹೋಗಿತ್ತು ನೋಡು ಹಾ. ಇನ್ನೊಂದ್ ಸ್ವಲ್ಪ ಅದು ಇದಾಗಿದೆ. ಚೆನ್ನಾಗಿ ಕಾಣಿಸ್ತಿದೆ. ಬರೀ ಫೋಟೋ ತೆಗಿಬೇಕು ಯಾವ್ದ್ರದ್ದು ತೆಗಿತಾ ಇದ್ದೀವಿ, ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಲಡ್ಡುದು ಶಿಲ್ಪ ನಾನು ಫೋಟೋ ತೆಗಿಸ್ಬೇಕು, ಬಟ್ ಫುಲ್ ಬ್ಯುಸಿ ಇದ್ದಾರೆ, ಕಾಯ್ತಾ ಇದ್ದೀವಿ ಗೈಸ್. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಆಯಿತು ಎಲ್ಲ ವೆಡ್ಡಿಂಗ್ ಶೂಟ್ ಎಲ್ಲ ಆಯಿತು. ಝೂಮ್ ಹಾಕಿದೆ ನೋಡಿ ಅವನ ಫೋನಿಂದ, ಎಷ್ಟು ಝೂಮ್ ಆಗೈತೆ. ಎರಡನೇ ತೆಗಿತೀನಿ ಇದು. ಓಡ್ತಾವನೆ. ಚೆನ್ನಾಗೈತಿ. ಇದು ಬರ್ತದೆ. ಇನ್ನೊಂದ್ಸತಿ ಓಡ್ತಾರೆ ಗೈಸ್, ನೀಟಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಓಡ್ಸಕ್ಕೆ ಕಳಿಸ್ತಾ ಇದ್ದಾರೆ. ಸೊ ನೋಡೋಣ ಇವಾಗ ಮತ್ತೆ ಓಡ್ತಾರೆ. ವಿಡಿಯೋ ಮಾಡ್ಕೊಡೋಣ. ಮಾಡಂಗೆ ಪ್ರೀ ವೆಡ್ಡಿಂಗ್ ಅಂದ್ಬಿಟ್ಟು ಈಗ ಹೊಸ ಶೂ ತಗೊಳೋದು ನೋಡಿ ಬಂದು ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತೇವೆ. ಸಾಗರ ಈಸ್ಕೊಂಡ್ ಯಾರ್ದದು? ಸಾಗರದ? ಹೋಗ್ಲಿ ಬಿಡು, ತೊಳ್ಕೊಂಡ್ರೆ ಏನಾಗಲ್ಲ ಬಿಡು. ಸೊ ಗೈಸ್ ಫೈನಲ್ ಆಗಿ ಇಲ್ಲಿ ಲಾಸ್ಟ್ ಆಗಿದೆ. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಹೊರಟಿದ್ವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು, ಹಾಂ ಚೆನ್ನಾಗಿತ್ತು. ಹಾಂ ಅಷ್ಟೇ. ಅಷ್ಟೇ. ಫುಲ್ ಟಯರ್ಡ್ ಆಗಿ ಹೋಗಿದ್ದಾರೆ ಗೈಸ್. ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ ಫೋಟೋಗ್ರಾಫರ್ ಹತ್ರ. ಸೊ ಇದೆಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಬಾಯ್. ಸೊ ಗೈಸ್ ಅಷ್ಟೇ ಗೈಸ್, ಇವಾಗೆಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್. ಬಾಯ್ ಬಾಯ್.